ಜಮ್ಮು ಕಾಶ್ಮೀರದಲ್ಲಿ 10 ವರ್ಷದ ಬಳಿಕ ವಿಧಾನಸಭಾ ಚುನಾವಣೆ ನಡೀತಾ ಇದೆ. ಜಮ್ಮು ಕಾಶ್ಮೀರದ ವಿಶೇಷ ಸ್ಥಾನಮಾನ ಮತ್ತು ರಾಜ್ಯದ ಸ್ಥಾನಮಾನ ರದ್ದಾದ 5 ವರ್ಷದ ಬಳಿಕ ವಿಧಾನಸಭಾ ಚುನಾವಣೆ ನಡೀತಾ ಇದೆ. ಜಮ್ಮು ಕಾಶ್ಮೀರದಲ್ಲಿ 3 ಹಂತದಲ್ಲಿ ಮತದಾನ ನಡೆಯಲಿದೆ. ಸೆಪ್ಟೆಂಬರ್ 18ನೇ ತಾರೀಕು ಅಂದರೆ ಬುಧವಾರ ಮೊದಲ ಹಂತದ ಮತದಾನ ನಡೆಯಲಿದೆ. ಮೊದಲ ಹಂತದ ಮತದಾನ ನಡೆಯುವುದಕ್ಕೂ ಮುನ್ನವೇ ಜಮ್ಮು ಕಾಶ್ಮೀರದಲ್ಲಿ ಆಗಿರುವಂತಹ ಕೊನೆಯ ಕ್ಷಣದ ರಾಜಕೀಯ ಬೆಳವಣಿಗೆಗಳು ಜಮ್ಮು ಕಾಶ್ಮೀರದ ರಾಜಕೀಯ ಸ್ವರೂಪ, ರಾಜಕೀಯ ಚಿತ್ರಣವನ್ನು ಸಂಪೂರ್ಣವಾಗಿ ಬದಲಾಯಿಸುವಂತಹ ಸಾಧ್ಯತೆ ಇದೆ. ಜಮ್ಮು ಕಾಶ್ಮೀರದ ಪ್ರಾದೇಶಿಕ ಪಕ್ಷಗಳಾಗಿ ದೀರ್ಘಕಾಲದಿಂದ ನೆಲೆಯೂರಿದ್ದಂತಹ ಜಮ್ಮು ಕಾಶ್ಮೀರ ನ್ಯಾಷನಲ್ ಕಾನ್ಫರೆನ್ಸ್ ಮತ್ತು ಪೀಪಲ್ಸ್ ಡೆಮೊಕ್ರೆಟಿಕ್ ಪಾರ್ಟಿ, ಈ ಎರಡೂ ಪಕ್ಷಗಳಿಗೆ ಹೊಸ ಕಂಟಕ ಶುರುವಾಗಿದೆ. ಜಮ್ಮು ಕಾಶ್ಮೀರದ ಇಡೀ ರಾಜಕೀಯ ಚಿತ್ರಣ ಮೊದಲ ಹಂತದ ಮತದಾನಕ್ಕೂ ಮುನ್ನ ಆಗಿರುವಂತಹ ಈ ಬದಲಾವಣೆಗಳ ಕಾರಣದಿಂದ ದೀರ್ಘಕಾಲಕ್ಕೆ ಜಮ್ಮು ಕಾಶ್ಮೀರದ ರಾಜಕೀಯ ಸ್ವರೂಪ ಮತ್ತು ಚಿತ್ರಣ ಬದಲಾಗುವಂತಹ ಸಾಧ್ಯತೆ ಇದೆ. ಜಮ್ಮು ಕಾಶ್ಮೀರದಲ್ಲಿ ಭಾರತೀಯ ಜನತಾ ಪಕ್ಷ ಬಿಜೆಪಿ, ಪೀಪಲ್ಸ್ ಡೆಮೊಕ್ರೆಟಿಕ್ ಪಾರ್ಟಿ ಪಿಡಿಪಿ, ಜಮ್ಮು ಕಾಶ್ಮೀರ ನ್ಯಾಷನಲ್ ಕಾನ್ಫರೆನ್ಸ್ ಜೆಕೆಎಂಸಿ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂದರೆ ಐಎನ್ಸಿ ಕಾಂಗ್ರೆಸ್, ಇವು ಪ್ರಮುಖವಾಗಿರುವಂತಹ ಪಕ್ಷಗಳು. ಇವುಗಳ ಜೊತೆಗೆ ಸಿಪಿಐಎಂ, ಅಪ್ನಿ ಪಾರ್ಟಿ, ಗುಲಾಂ ನಬಿ ಆಜಾದ್ ಅವರ ಡೆಮೊಕ್ರಾಟಿಕ್ ಪ್ರೋಗ್ರೆಸಿವ್ ಆಜಾದ್ ಪಾರ್ಟಿ, ಪೀಪಲ್ಸ್ ಕಾನ್ಫರೆನ್ಸ್, ಅವಾಮ್ ಇತ್ತೆಹಾದ್ ಪಾರ್ಟಿ, ಜೊತೆಗೆ ನಿಷೇಧಿತ ಜಮಾತ್ ಇ ಇಸ್ಲಾಮಿ ಸಂಘಟನೆಯ ಬೆಂಬಲಿತ ಸ್ವತಂತ್ರ ಅಭ್ಯರ್ಥಿಗಳು ಜಮ್ಮು ಕಾಶ್ಮೀರ ವಿಧಾನಸಭಾ ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ಮೊದಲನೆಯ ಹಂತದ ಮತದಾನ ನಡೆಯಲಿರುವಂಥದ್ದು ಸೆಪ್ಟೆಂಬರ್ 18ನೇ ತಾರೀಕು ಬುಧವಾರ. ಸೆಪ್ಟೆಂಬರ್ 10ನೇ ತಾರೀಕು ಜಮ್ಮು ಕಾಶ್ಮೀರದ ಸಂಸದ, ಅವಾಮಿ ಇತ್ತೆಹಾದ್ ಪಕ್ಷದ ನಾಯಕ ಇಂಜಿನಿಯರ್ ರಶೀದ್ ಶೇಖ್ ಅವರಿಗೆ ದೆಹಲಿಯ ನ್ಯಾಯಾಲಯ ಮಧ್ಯಂತರ ಜಾಮೀನು ಮಂಜೂರು ಮಾಡಿದೆ. ಅವರಿಗೆ ಅಕ್ಟೋಬರ್ 2ನೇ ತಾರೀಕಿನವರೆಗೆ ಜಮ್ಮು ಕಾಶ್ಮೀರದಲ್ಲಿ ಚುನಾವಣಾ ಪ್ರಚಾರ ಮಾಡುವುದಕ್ಕೆ ದೆಹಲಿಯ ಕೋರ್ಟು ಅನುಮತಿಯನ್ನು ನೀಡಿದೆ. ಇದು ಜಮ್ಮು ಕಾಶ್ಮೀರದ ರಾಜಕೀಯ ಚಿತ್ರಣವನ್ನು ಬದಲಿಸಬಿಡಬಹುದಾದಂತಹ ಬೆಳವಣಿಗೆ. ಜಮ್ಮು ಕಾಶ್ಮೀರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್, ನ್ಯಾಷನಲ್ ಕಾನ್ಫರೆನ್ಸ್, ಸಿಪಿಐಎಂ ಮತ್ತು ಪ್ಯಾಂಥರ್ಸ್ ಪಾರ್ಟಿ ಮೈತ್ರಿ ಮಾಡಿಕೊಂಡಿವೆ. ನ್ಯಾಷನಲ್ ಕಾನ್ಫರೆನ್ಸ್ 58 ವಿಧಾನಸಭಾ ಕ್ಷೇತ್ರಗಳಲ್ಲಿ, ಕಾಂಗ್ರೆಸ್ 36ರಲ್ಲಿ, ಸಿಪಿಐಎಂ 1ರಲ್ಲಿ ಮತ್ತು ಪ್ಯಾಂಥರ್ಸ್ ಪಕ್ಷ 1ರಲ್ಲಿ ಸ್ಪರ್ಧೆ ಮಾಡ್ತಾ ಇದೆ. 6 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮತ್ತು ನ್ಯಾಷನಲ್ ಕಾನ್ಫರೆನ್ಸ್ ಫ್ರೆಂಡ್ಲಿ ಫೈಟ್ ಅನ್ನು ಮಾಡ್ತಾ ಇವೆ. ಪಿಡಿಪಿ ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತಾ ಇದೆ. ಬಿಜೆಪಿ ಕೂಡ ಯಾರೆಂದಿಗೂ ಚುನಾವಣಾ ಮೈತ್ರಿಯನ್ನ ಮಾಡಿಕೊಂಡಿಲ್ಲ. ಜಮ್ಮು ಕಾಶ್ಮೀರ ವಿಧಾನಸಭಾ ಚುನಾವಣೆಗೆ ಹೊಸ ತಿರುವು ಕೊಟ್ಟಿದ್ದು ಬಾರಾಮುಲ್ಲಾ ಲೋಕಸಭಾ ಕ್ಷೇತ್ರದ ಸಂಸದ ಸೆಪ್ಟೆಂಬರ್ 10ರಂದು ದೆಹಲಿ ಕೋರ್ಟ್ನಿಂದ ಜಾಮೀನು ಪಡೆದು ಬಿಡುಗಡೆ ಆಗಿರುವಂತಹ ಇಂಜಿನಿಯರ್ ರಶೀದ್ ಶೇಖ್, ಬಾರಾಮುಲ್ಲಾ ಲೋಕಸಭಾ ಕ್ಷೇತ್ರದ ಸಂಸದ ಇಂಜಿನಿಯರ್ ರಶೀದ್ ಶೇಖ್ ದೆಹಲಿಯ ತಿಹಾರ್ ಜೈಲಿನಿಂದ ಬಿಡುಗಡೆಯಾಗಿ ಹೊರಬಂದ ಬೆನ್ನಲ್ಲೇ ಅತ್ಯಂತ ದೊಡ್ಡ ಘೋಷಣೆಯನ್ನು ಮಾಡಿದ್ದಾರೆ. ಅದು ನಿಷೇಧಿತ ಉಗ್ರಗಾಮಿ ಸಂಘಟನೆ ಜಮಾತ್ ಇ ಇಸ್ಲಾಮಿಯ ಬೆಂಬಲಿತ ಸ್ವತಂತ್ರ ಅಭ್ಯರ್ಥಿಗಳು ಯಾರಿದ್ದಾರೆ ಅವರಿಗೆ ನಾವು ಜಮ್ಮು ಕಾಶ್ಮೀರದಲ್ಲಿ ಬೆಂಬಲವನ್ನು ಕೊಡ್ತೀವಿ ಅಂತ ಹೇಳಿ. ಸೊ ಇಂಜಿನಿಯರ್ ರಶೀದ್ ಶೇಖ್ ಸ್ಥಾಪನೆ ಮಾಡಿರುವಂತಹ ಅವಾಮಿ ಇತ್ತೆಹಾದ್ ಪಾರ್ಟಿ ಮತ್ತು ನಿಷೇಧಿತ ಜಮಾತ್ ಇ ಇಸ್ಲಾಮಿ ಸಂಘಟನೆ ಬೆಂಬಲಿತ ಸ್ವತಂತ್ರ ಅಭ್ಯರ್ಥಿಗಳು ಜಮ್ಮು ಕಾಶ್ಮೀರದಲ್ಲಿ ಚುನಾವಣಾ ಮೈತ್ರಿಯನ್ನು ಮಾಡಿಕೊಂಡಿದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ 34 ವಿಧಾನಸಭಾ ಕ್ಷೇತ್ರಗಳಲ್ಲಿ ಅವಾಮಿ ಇತ್ತೆಹಾದ್ ಪಾರ್ಟಿ ಇಂಜಿನಿಯರ್ ರಶೀದ್ ಶೇಖ್ ಅವರ ಪಕ್ಷ ಸ್ಪರ್ಧೆಯನ್ನು ಮಾಡಿದೆ. 9 ಕ್ಷೇತ್ರಗಳಲ್ಲಿ ಜಮಾತ್ ಇ ಇಸ್ಲಾಮಿ ಬೆಂಬಲಿತ ಸ್ವತಂತ್ರ ಅಭ್ಯರ್ಥಿಗಳು ಸ್ಪರ್ಧೆಯನ್ನು ಮಾಡಿರುವಂಥದ್ದು. ಸೊ ಈಗ ಒಟ್ಟು 43 ವಿಧಾನಸಭಾ ಕ್ಷೇತ್ರಗಳಲ್ಲಿ ಈಗ ಮೈತ್ರಿ ಆಗಿರುವಂಥದ್ದು. ಯಾಕೆ ಈ ಮೈತ್ರಿ ವೆರಿ ವೆರಿ ಇಂಪಾರ್ಟೆಂಟ್? ಇಂಜಿನಿಯರ್ ರಶೀದ್ ಶೇಖ್ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಸಂಚಲನ ಹುಟ್ಟಿಸಿರುವಂತಹ ರಾಜಕೀಯ ನಾಯಕ. 2019ರಲ್ಲಿ ರಾಷ್ಟ್ರೀಯ ತನಿಖಾ ದಳ NIA ಉಗ್ರಗಾಮಿ ಸಂಘಟನೆಗಳಿಗೆ ಹಣಕಾಸು ನೆರವು ನೀಡಿದ್ದಾರೆ ಎನ್ನುವಂಥ ಆರೋಪದ ಅಡಿಯಲ್ಲಿ ಇಂಜಿನಿಯರ್ ರಶೀದ್ ಶೇಖ್ ಅವರನ್ನು ಅರೆಸ್ಟ್ ಮಾಡುತ್ತೆ. 2024ರ ಲೋಕಸಭಾ ಚುನಾವಣೆ ಅಂದರೆ ಈ ಲೋಕಸಭಾ ಚುನಾವಣೆಯಲ್ಲಿ
ತಿಹಾರ್ ಜೈಲಿನಲ್ಲಿ ಇದ್ದುಕೊಂಡೇ ಇಂಜಿನಿಯರ್ ರಶೀದ್ ಶೇಖ್ ಲೋಕಸಭಾ ಚುನಾವಣೆಗೆ ಸ್ಪರ್ಧೆಯನ್ನು ಮಾಡ್ತಾರೆ ಬಾರಾಮುಲ್ಲಾ ಲೋಕಸಭಾ ಕ್ಷೇತ್ರದಿಂದ. ಈ ಕ್ಷೇತ್ರದಲ್ಲಿ ಪ್ರಚಂಡ ಮತಗಳ ಅಂತರದಿಂದ ಇಂಜಿನಿಯರ್ ರಶೀದ್ ಶೇಖ್ ಗೆದ್ದು ಬರ್ತಾರೆ. ದೀರ್ಘಕಾಲ ಜಮ್ಮು ಕಾಶ್ಮೀರದಲ್ಲಿ ಹಿಡಿತವನ್ನು ಹೊಂದಿರುವಂತಹ ಮುಖ್ಯಮಂತ್ರಿಯೂ ಆಗಿದ್ದಂತಹ, ತಂದೆಯೂ ಮುಖ್ಯಮಂತ್ರಿ ಆಗಿದ್ದರು ಓಮರ್ ಅಬ್ದುಲ್ಲಾ ಇಂಜಿನಿಯರ್ ರಶೀದ್ ಶೇಖ್ ಎದುರು 2,04,000ಕ್ಕೂ ಅಧಿಕ ಮತಗಳಿಂದ ಸೋಲ್ತಾರೆ. ದೊಡ್ಡ ಆಘಾತ ನ್ಯಾಷನಲ್ ಕಾನ್ಫರೆನ್ಸ್ಗೆ. ಅದರ ನಾಯಕನೇ ಒಬ್ಬ ಸ್ವತಂತ್ರ ಅಭ್ಯರ್ಥಿ, ಸಣ್ಣ ಪಕ್ಷವೊಂದರ ನಾಯಕನ ಎದುರುಗಡೆ ಹೀನಾಯವಾಗಿ ಸೋತಿದ್ದು 2,04,000 ಮತಗಳ ಅಂತರದಿಂದ. ಆ ಲೋಕಸಭಾ ಚುನಾವಣೆಯಲ್ಲಿ ಬಾರಾಮುಲ್ಲಾ ಕ್ಷೇತ್ರದಲ್ಲಿ ಇಂಜಿನಿಯರ್ ರಶೀದ್ ಶೇಖ್ ಅವರು 4,72,481 ಮತಗಳನ್ನು ಪಡೆದಿದ್ರೆ ಓಮರ್ ಅಬ್ದುಲ್ಲಾ ಪಡೆದಿದ್ದು 2,68,339. ಇನ್ನು ಇದೇ ಲೋಕಸಭಾ ಕ್ಷೇತ್ರದಲ್ಲಿ ಜಮ್ಮು ಕಾಶ್ಮೀರ ಪೀಪಲ್ಸ್ ಕಾನ್ಫರೆನ್ಸ್ನ ಸಜ್ಜಿದ್ ಲೋನ್ 1,73,239 ಮತಗಳನ್ನು ಪಡೆದರು. ಸೊ ಇಂಜಿನಿಯರ್ ರಶೀದ್ ಶೇಖ್ ಗೆಲುವು ಜಮ್ಮು ಕಾಶ್ಮೀರ ವಿಧಾನಸಭಾ ಚುನಾವಣೆಯ ಮೇಲೂ ಕೂಡ ನೇರವಾದಂತಹ ಪರಿಣಾಮವನ್ನು ಬಿದ್ದಿದೆ. ಬಾರಾಮುಲ್ಲಾ ಲೋಕಸಭಾ ಕ್ಷೇತ್ರದಲ್ಲಿ ಬರುವಂತಹ ಒಟ್ಟು ವಿಧಾನಸಭಾ ಕ್ಷೇತ್ರಗಳು 18. ಸೊ ಅದು ಕೂಡ ವೆರಿ ಇಂಪಾರ್ಟೆಂಟ್. ಈಗ ಮೈತ್ರಿಯನ್ನು ಮಾಡ್ಕೊಂಡಿದ್ದಾರೆ. ಅವಾಮಿ ಇತ್ತೆಹಾದ್ ಪಾರ್ಟಿ ಮತ್ತು ನಿಷೇಧಿತ ಜಮಾತ್ ಇ ಇಸ್ಲಾಮಿ ಸಂಘಟನೆಯ ಬೆಂಬಲದಿಂದ ಕಣಕ್ಕಿಳಿದಿರುವಂತಹ ಸ್ವತಂತ್ರ ಅಭ್ಯರ್ಥಿಗಳು. ಸೊ ಇದು ಈಗ ಜಮ್ಮು ಕಾಶ್ಮೀರದ ರಾಜಕೀಯ ಚಿತ್ರಣವನ್ನೇ ಬದಲಿಸುವಂತಹ ಎಲ್ಲ ಸಾಧ್ಯತೆಗಳಿದ್ದಾವೆ. ಕಾರಣ ಏನು ಅಂತ ಹೇಳಿದ್ರೆ, ದಕ್ಷಿಣ ಕಾಶ್ಮೀರದಲ್ಲಿ ರಶೀದ್ ಶೇಖ್ ಅವರ ಪ್ರಭಾವ ಜಾಸ್ತಿ ಇರುವಂಥದ್ದು. ಜೊತೆಗೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಬಾರಾಮುಲ್ಲಾ ಲೋಕಸಭಾ ಕ್ಷೇತ್ರದಲ್ಲಿ ಅತ್ಯಧಿಕ ದಾಖಲೆಯ ಪ್ರಮಾಣದಲ್ಲಿ ಮತದಾನ ಆಗಿತ್ತು ಲೋಕಸಭಾ ಚುನಾವಣೆಯಲ್ಲಿ. ಜಮ್ಮು ಕಾಶ್ಮೀರದ ಇತಿಹಾಸದಲ್ಲಿ ಜಮ್ಮು ಕಾಶ್ಮೀರದ ಯಾವ ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ಅಷ್ಟು ಮತದಾನ ಆಗಿರಲಿಲ್ಲ. ಅಷ್ಟು ಎಬೋವ್ 50% ಮತದಾನ ಆಗಿತ್ತು ಬಾರಾಮುಲ್ಲಾದಲ್ಲಿ. ಸೊ ಇಂಜಿನಿಯರ್ ರಶೀದ್ ಶೇಖ್ ಸೆನ್ಸೇಷನ್ ಅನ್ನು ಕ್ರಿಯೇಟ್ ಮಾಡಿದ್ದಾರೆ ಜಮ್ಮು ಕಾಶ್ಮೀರ ರಾಜಕೀಯದಲ್ಲಿ. ಸೊ ಈಗ ಜಮಾತ್ ಇ ಇಸ್ಲಾಮಿ ಬೆಂಬಲಿತ ಸ್ವತಂತ್ರ ಅಭ್ಯರ್ಥಿಗಳು ಮತ್ತು ಅವಾಮಿ ಇತ್ತೆಹಾದ್ ಪಾರ್ಟಿ ಇವೆರಡೂ ಮೈತ್ರಿ ಮಾಡಿಕೊಂಡಿರೋದ್ರಿಂದಾಗಿ ಇದು ನೇರವಾಗಿ 43 ವಿಧಾನಸಭಾ ಕ್ಷೇತ್ರಗಳ ಮೇಲೆ ನೇರವಾದಂತಹ ಪರಿಣಾಮವನ್ನು ಬೀರಲಿದೆ. ಮಾಹಿತಿಗಳ ಪ್ರಕಾರ ದಕ್ಷಿಣ ಕಾಶ್ಮೀರದಲ್ಲಿ ಪೀಪಲ್ಸ್ ಡೆಮೊಕ್ರೆಟಿಕ್ ಪಕ್ಷದ ಮತಗಳೇ ಜಾಸ್ತಿ ಇರೋದರಿಂದಾಗಿ, ಅಂದರೆ ಮೆಹಬೂಬಾ ಮುಫ್ತಿ ಪಾರ್ಟಿಯ ಅಸ್ತಿತ್ವ ಇರುವಂಥದ್ದು ದಕ್ಷಿಣ ಕಾಶ್ಮೀರದಲ್ಲಿ ಆಗಿರೋದರಿಂದಾಗಿ ಅವಾಮಿ ಇತ್ತೆಹಾದ್ ಪಾರ್ಟಿ ಮತ್ತು ಜಮಾತ್ ಇ ಇಸ್ಲಾಮಿ ಈ ಎರಡೂ ಮೈತ್ರಿಕೂಟಗಳು PDPಯ ಮತಗಳನ್ನು ತಿನ್ನಬಹುದು ಎನ್ನುವಂಥದ್ದು. ಕಾರಣ ಏನು ಅಂತ ಹೇಳಿದ್ರೆ, ಅವಾಮಿ ಇತ್ತೆಹಾದ್ ಪಾರ್ಟಿಗೆ ಮೈಗ್ರೇಟ್ ಆಗಿರುವಂತಹ ಓಟುಗಳೆಲ್ಲವೂ ಕೂಡ PDPಯ ಮತಗಳು. ಜೊತೆಗೆ ಸ್ವಲ್ಪ ಪ್ರಮಾಣಕ್ಕೆ ನ್ಯಾಷನಲ್ ಕಾನ್ಫರೆನ್ಸ್ನ ಮತಗಳು ಕೂಡ ಶಿಫ್ಟ್ ಆಗಿವೆ ಅವಾಮಿ ಇತ್ತೆಹಾದ್ ಪಾರ್ಟಿಗೆ ಈ ಬಾರಿಯ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ. ಸೊ ಅದು ಮೆಹಬೂಬಾ ಮುಫ್ತಿ ಅವರಿಗೆ ದೊಡ್ಡ ಹೊಡೆತವನ್ನು ಕೊಡಬಹುದು ಎನ್ನುವಂತಹ ಅಂದಾಜಿದೆ. ಸೊ ಜಮ್ಮು ಕಾಶ್ಮೀರದ ರಾಜಕೀಯ ವಿಶ್ಲೇಷಕರ ಪ್ರಕಾರ ಈ ಬಾರಿಯ ವಿಧಾನಸಭಾ ಚುನಾವಣೆಯ ಫಲಿತಾಂಶದೊಂದಿಗೆ ಇದುವರೆಗೆ ಜಮ್ಮು ಕಾಶ್ಮೀರದಲ್ಲಿ ನಾವಿಬ್ಬರು ಮಾತ್ರ ಪ್ರಾದೇಶಿಕ ಪಕ್ಷಗಳು ಅಂತೇಳಿ PDP ಮತ್ತು ನ್ಯಾಷನಲ್ ಕಾನ್ಫರೆನ್ಸ್ ಏನು ಮೆರೀತಾ ಇತ್ತು, ಅದಕ್ಕೆ ಪರ್ಯಾಯವಾಗಿ ಪ್ರತಿಸ್ಪರ್ಧಿಯಾಗಿ ಈಗ ಅವಾಮಿ ಇತ್ತೆಹಾದ್ ಪಾರ್ಟಿ ಎಮರ್ಜ್ ಆಗಬಹುದು ಈ ಬಾರಿಯ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ. ಇನ್ನೊಂದು ಪ್ರಮುಖ ಅಂಶ ಏನು ಅಂತ ಹೇಳಿದ್ರೆ, ಜಮ್ಮು ಕಾಶ್ಮೀರದಲ್ಲಿ 3 ಹಂತಗಳಲ್ಲಿ ನಡೀತಾ ಇರುವಂತಹ ಮತದಾನದಲ್ಲಿ 45% ಮಂದಿ ಸ್ವತಂತ್ರ ಅಭ್ಯರ್ಥಿಗಳೇ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಮೊದಲ ಹಂತದಲ್ಲಿ ಅಂದರೆ ಸೆಪ್ಟೆಂಬರ್ 18ನೇ ತಾರೀಕು ನಡೆಯಲಿರುವಂತಹ ಮತದಾನದಲ್ಲಿ 92 ಮಂದಿ ಸ್ವತಂತ್ರ ಅಭ್ಯರ್ಥಿಗಳು ಕಂಟೆಸ್ಟ್ ಮಾಡ್ತಿದ್ದಾರೆ. ಎರಡನೆಯ ಹಂತದಲ್ಲಿ 122 ಮಂದಿ ಸ್ವತಂತ್ರ ಅಭ್ಯರ್ಥಿಗಳು ಕಂಟೆಸ್ಟ್ ಮಾಡ್ತಿದ್ದಾರೆ. ಮೂರನೆಯ ಹಂತದಲ್ಲಿ 37 ಮಂದಿ ಸ್ವತಂತ್ರ ಅಭ್ಯರ್ಥಿಗಳು ಕಂಟೆಸ್ಟ್ ಮಾಡ್ತಾ ಇರುವಂಥದ್ದು. ಸೊ ಇವರು ಕೂಡ PDP, ಕಾಂಗ್ರೆಸ್ ಮತ್ತು ನ್ಯಾಷನಲ್ ಕಾನ್ಫರೆನ್ಸ್ನ ರಾಜಕೀಯ ಲಾಭಕ್ಕೆ ದೊಡ್ಡ ಹೊಡೆತವನ್ನು ಕೊಡಬಹುದು. ಅವರ ಮತಗಳನ್ನು ತಿನ್ನುವುದರ ಮುಖಾಂತರ ಎಗೇನ್ ಅತಂತ್ರ ವಿಧಾನಸಭೆ ನಿರ್ಮಾಣ ಆದರೂ ಕೂಡ ಅಚ್ಚರಿ ಏನೂ ಇಲ್ಲ.
2014ರಲ್ಲಿ ನಡೆದಿದ್ದಂತಹ ವಿಧಾನಸಭಾ ಚುನಾವಣೆಯಲ್ಲಿ 7 ಮಂದಿ ಸ್ವತಂತ್ರ ಅಭ್ಯರ್ಥಿಗಳು ಶಾಸಕರಾಗಿ ಆಯ್ಕೆಯಾಗಿದ್ದರು. 12.4% ಮತಗಳನ್ನು ಪಡೆದಿದ್ದರು. 2008ರಲ್ಲಿ ನಡೆದಿದ್ದಂತಹ ವಿಧಾನಸಭಾ ಚುನಾವಣೆಯಲ್ಲಿ 10 ಮಂದಿ ಸ್ವತಂತ್ರ ಅಭ್ಯರ್ಥಿಗಳು ಶಾಸಕರಾಗಿ ಆಯ್ಕೆಯಾಗಿದ್ದರು. 27% ಮತಗಳನ್ನು ಪಡೆದಿದ್ದರು. ಸೊ ಬಿಗ್ ಇಂಪ್ಯಾಕ್ಟ್ ಇದೆ ಸ್ವತಂತ್ರ ಅಭ್ಯರ್ಥಿಗಳ ಇಂಪ್ಯಾಕ್ಟ್. ಜೊತೆಗೆ ಈಗ ಅವಾಮಿ ಇತ್ತೆಹಾದ್ ಪಾರ್ಟಿಯ ರಶೀದ್ ಶೇಖ್ ಅವರು ಜಮಾತ್ ಇ ಇಸ್ಲಾಮಿ ಸಂಘಟನೆಯ ಬೆಂಬಲಿತ ಅಭ್ಯರ್ಥಿಗಳಿಗೆ ಬೆಂಬಲವನ್ನು ಸೂಚಿಸಿರೋದರಿಂದಾಗಿ ವೋಟ್ ಕನ್ಸಾಲಿಡೇಟ್ ಆಗಲಿಕ್ಕೆ ಈಗ ಅದು ಕಾರಣ ಆಗ್ತಾ ಇದೆ ಜಮ್ಮು ಕಾಶ್ಮೀರ ವಿಧಾನಸಭಾ ಚುನಾವಣೆಯಲ್ಲಿ. ಸೊ ಬಿಗ್ಗೆಸ್ಟ್ ಪೊಲಿಟಿಕಲ್ ಡೆವಲಪ್ಮೆಂಟ್ ಇದು ಜಮ್ಮು ಕಾಶ್ಮೀರದ ರಾಜಕೀಯ ಚಿತ್ರಣವನ್ನು ಬದಲಾಯಿಸಬಹುದು. ಜಮ್ಮು ಕಾಶ್ಮೀರದ ಜನ ನಿಜಕ್ಕೂ ಯಾವ ಆ್ಯಂಗಲ್ನಲ್ಲಿ ಈ ಬಾರಿ ಮತದಾನ ಮಾಡ್ತಾ ಇದ್ದಾರೆ, ಯಾವ ದೃಷ್ಟಿಕೋನದ ಅಡಿಯಲ್ಲಿ ಮತದಾನವನ್ನು ಮಾಡ್ತಾ ಇದ್ದಾರೆ ಎನ್ನುವಂಥದ್ದು ಸ್ಪಷ್ಟ ಆಗುತ್ತೆ. ಜಮಾತಿ ಇ ಇಸ್ಲಾಮಿ ಸಂಘಟನೆಯನ್ನು ಪ್ರಧಾನಿ ನರೇಂದ್ರ ಮೋದಿಯವರ ಸರ್ಕಾರ ನಿಷೇಧ ಮಾಡಿತ್ತು. ಅದರ ನಿಷೇಧವನ್ನು ಮತ್ತೆ 5 ವರ್ಷಗಳವರೆಗೆ ವಿಸ್ತರಣೆ ಮಾಡಲಾಗಿದೆ ಮೋದಿ ಸರ್ಕಾರದಿಂದ. ಸೊ ಹಾಗಾಗಿ ಆ ಸಂಘಟನೆಯ ಗುರುತಿನ ಅಡಿಯಲ್ಲಿ ಯಾರು ಕೂಡ ಕಂಟೆಸ್ಟ್ ಮಾಡ್ತಾ ಇಲ್ಲ. ಬಟ್ ಆ ಸಂಘಟನೆಯಲ್ಲಿದ್ದಂಥವರು ಸ್ವತಂತ್ರ ಅಭ್ಯರ್ಥಿಗಳಿಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಜಮ್ಮು ಕಾಶ್ಮೀರದಲ್ಲಿ. ಸೊ ಜಮ್ಮು ಕಾಶ್ಮೀರದಲ್ಲಿ ಹೊಸ ಪ್ರಾದೇಶಿಕ ಅಸ್ತಿತ್ವ ಇರ್ತಕ್ಕಂತಹ ಹೊಸ ಪಕ್ಷವೊಂದರ ಉದಯಕ್ಕೆ ಈ ಚುನಾವಣೆ ಕಾರಣ ಆಗ್ಬೋದು. ಬಟ್ ಅವಾಮಿ ಇತ್ತೆಹಾದ್ ಪಾರ್ಟಿ ಆಗಲಿ ಅಥವಾ ಜಮಾತಿ ಇ ಇಸ್ಲಾಮಿ ಬೆಂಬಲಿತ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಗಳು ಇನ್ ಕೇಸ್ ವಿನ್ ಆದರೂ ಕೂಡ ಅವ್ರ ಜೊತೆಗೆ BJP ಮೈತ್ರಿಯನ್ನು ಮಾಡ್ಕೊಳಕ್ಕಾಗಲ್ಲ. ದಟ್ ಇಸ್ ದ BJPಗೆ ಇರ್ತಕ್ಕಂತಹ ಸೆಟ್ ಬ್ಯಾಕ್. BJP ಏನು ಆಲೋಚನೆ ಮಾಡ್ತಿದೆ ಅಂತ ಹೇಳಿದ್ರೆ, ಈ 45% ಸ್ವತಂತ್ರ ಅಭ್ಯರ್ಥಿಗಳು ಯಾರಿದ್ದಾರೆ ಆ ಸ್ವತಂತ್ರ ಅಭ್ಯರ್ಥಿಗಳಲ್ಲಿ ಯಾರಾದರೂ ಗೆದ್ದರೆ ಅವರು ನಮಗೆ ಸಪೋರ್ಟ್ ಮಾಡ್ಬೋದು. ಇನ್ ಕೇಸ್ ಆಫ್ ಶಾರ್ಟೇಜ್ ಆಫ್ ಮೆಜಾರಿಟಿ ಅನ್ನುವಂಥ ಪರಿಸ್ಥಿತಿ ಬಂದರೆ ನಮಗೆ ಬೆಂಬಲವನ್ನು ಕೊಡ್ಬೋದು ಎನ್ನುವಂಥ ಲೆಕ್ಕಾಚಾರದಲ್ಲಿ BJP ಇದೆ. ಬಟ್ ಈ ಕೊನೆಯ ಕ್ಷಣದಲ್ಲಿ ಆಗಿರುವಂತಹ ಬೆಳವಣಿಗೆ ಮಾತ್ರ ಜಮ್ಮು ಕಾಶ್ಮೀರದಲ್ಲಿ ಹೊಸದೊಂದು ಪ್ರಬಲ ಪ್ರಾದೇಶಿಕ ಪಕ್ಷವೊಂದರ ಉದಯಕ್ಕೆ ಕಾರಣ ಆಗ್ಬೋದು. ಬಿಕಾಸ್ ಲೋಕಸಭೆ ಎಲೆಕ್ಷನ್ನಲ್ಲೇ ಬಾರಾಮುಲ್ಲಾದಲ್ಲಿ ರಶೀದ್ ಶೇಖ್, ಓಮರ್ ಅಬ್ದುಲ್ಲಾ ಮುಖ್ಯಮಂತ್ರಿ ಆಗಿದ್ದಂಥವ್ರು, ಓಮರ್ ಅಬ್ದುಲ್ಲಾ ತಂದೆ ಮುಖ್ಯಮಂತ್ರಿ ಆಗಿದ್ದಂಥವ್ರು, ಆ ಅಬ್ದುಲ್ಲಾ ಕುಟುಂಬದ ಹಿಡಿತ ತುಂಬ ಇದೆ. ಜೊತೆಗೆ PDP ಮೆಹಬೂಬಾ ಮುಫ್ತಿ ಮೊಹಮ್ಮದ್ ಸೈಯದ್, ಈ ಕುಟುಂಬದ ಹಿಡಿತ ಜಮ್ಮು ಕಾಶ್ಮೀರದಲ್ಲಿ ದೀರ್ಘಕಾಲದಿಂದ ಇತ್ತು. ಸೊ PDP ಈ ಬಾರಿ ಒಂದೇ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ಲಕ್ಕಾಗಲ್ಲ. ಬಟ್ ರಶೀದ್ ಶೇಖ್ ಆ್ಯಸ್ ಎ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ವಿನ್ ಆಗಿದ್ದಾರೆ. ಸೊ ಪೊಲಿಟಿಕಲ್ ಶೇಪ್ ಚೇಂಜ್ ಆಗ್ತಾ ಇದೆ ಜಮ್ಮು ಕಾಶ್ಮೀರದಲ್ಲಿ. ಸೊ ವೆರಿ ಇಂಟ್ರೆಸ್ಟಿಂಗ್ ಪೊಲಿಟಿಕಲ್ ಡೆವಲಪ್ಮೆಂಟ್ ಇದು. ಖಂಡಿತವಾಗಿಯೂ PDPಗೂ ಹೊಡ್ತಾ ಇದೆ, ನ್ಯಾಷನಲ್ ಕಾನ್ಫರೆನ್ಸ್ಗೂ ಹೊಡ್ತಾ ಇದೆ. ನ್ಯಾಷನಲ್ ಕಾನ್ಫರೆನ್ಸಿಗೆ ಹೊಡೆತ ಬಿದ್ದಿದೆ ಅಂತ ಹೇಳಿದ್ರೆ ಅದು ಜಮ್ಮು ಕಾಶ್ಮೀರದಲ್ಲಿ ಕಾಂಗ್ರೆಸ್ಗೂ ಕೂಡ ಹೊಡೆತವನ್ನು ಕೊಟ್ಟ ಹಾಗೆ. ಬಟ್ ಈ ಎರಡೂ ಪಕ್ಷಗಳ ಅಭ್ಯರ್ಥಿಗಳು ಗೆದ್ದರೆ ಅವ್ರ ಜೊತೆಗೆ BJPಗೆ ಮೈತ್ರಿಯನ್ನು ಮಾಡ್ಕೊಳಕ್ಕಾಗಲ್ಲ. ಅದು BJPಗೆ ಆಗಬಹುದಾದಂತಹ ಹಿನ್ನಡೆ ಇನ್ ಕೇಸ್ ಅತಂತ್ರ ವಿಧಾನಸಭೆ ನಿರ್ಮಾಣ ಆದರೆ.